ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಸ್ಮೈ ಡೈರೀಸ್ ಯೂಟ್ಯೂಬ್ ಚಾನಲ್. ನನ್ನ ಡೇ ಅಂತೂ ಯಾವಾಗಲೂ ಪ್ರೊಡಕ್ಟಿವ್ ಆಗಿರುತ್ತೆ. ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಏನೆಲ್ಲ ಮಾಡಬೇಕು ಅಂತ. ಸೊ ಇವತ್ತು ಸಹ ಅಷ್ಟೇ. ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ. ನನ್ನ ಗುರುಗಳಾದ ಗುರುನಾಥರು, ಶ್ರೀ ವೆಂಕಟಚಲ ಗುರುನಾಥರು ಅವಧೂತರು ಇವರು. ಸೊ ಅವರ ಒಂದು ಬುಕ್ ಇದೆ, ಶ್ರೀ ಸದ್ಗುರು ಮಹಿಮೆ ಅಂತ. ಅದನ್ನು ಎವ್ರಿ ಡೇ ನಾನು ಒಂದು 2 ಪೇಜಸ್ನ ಓದ್ಬಿಟ್ಟು ಅವರ ಬ್ಲೆಸ್ಸಿಂಗ್ಸ್ ಮೂಲಕ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಬಾಡಿಗೆ ಕೊಲಾಜಿನ್ ಬೇಕೇ ಬೇಕು. ನಾನಂತೂ ಒಂದು 10 ಇಯರ್ಸಿಂದ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಕೊಲಾಜಿನ್ ತೊಗೊಳ್ತಾ ಬರ್ತೀನಿ. ಬಟ್ ಈ ಒಂದು ಪ್ರಾಡಕ್ಟ್ನ ನಾನು 3 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ಸ್ ಮಾಡೋದೇ ಇಲ್ಲ, ಆ್ಯಂಡ್ ಪ್ರಮೋಷನ್ಸ್ಗಳನ್ನ ಸಹ ನಾನು ಮಾಡೋದಿಲ್ಲ. ಯಾಕಂದ್ರೆ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ನನಗೆ ಅದು ಚೆನ್ನಾಗಿ ಅನಿಸಿದ್ರೆ, ನನಗೆ ರಿಸಲ್ಟ್ ಬಂದರೆ ಅಷ್ಟೇ ನಾನು ನನ್ನ ಒಂದು ಫಸ್ಟ್ ಸರ್ಕಲ್ಗೆ ಶೇರ್ ಮಾಡ್ಕೊಳ್ತೀನಿ, ಇದು ಚೆನ್ನಾಗಿದೆ ಟ್ರೈ ಮಾಡಿ ಅಂತ. ಸೊ ಕೊಲಾಜಿನ್ ಬಾಡಿಗೆ ಪ್ರತಿಯೊಬ್ಬರು ಬಾಡಿಗೂ ಬೇಕೇ ಬೇಕು. ಸೊ ನೀವು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನಾನು ಪ್ರತಿದಿನ ಇವಾಗ ಒಂದೊಂದು ಶಾಶೂಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬ್ಲೂಬೆರಿ ಫ್ಲೇವರ್ಡ್ ಇದು. ಸೊ 1 ಗ್ಲಾಸ್ ಆಫ್ ವಾಟರ್ಗೆ 1 ಶಾಶೂಸ್ ಹಾಕ್ಕೊಂಡು ಜಸ್ಟ್ ಡ್ರಿಂಕ್ ಮಾಡಿದರೆ ಸಾಕು, ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಯಾರು ಬೇಕಾದ್ರೂ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಹಾಗೆ ನನ್ನ ಡೇನ ನಾನು ಸ್ಟಾರ್ಟ್ ಮಾಡೋದೇ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮೂಲಕ. ನಾನು ತುಂಬ ಬ್ಲೆಸ್ಸಿಂಗ್ಸ್ ಬರಿತೀನಿ, ಅಫರ್ಮೇಷನ್ಸ್ ಮಾಡ್ತೀನಿ, ತುಂಬ ಡೀಪಾಗಿ ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ. ಹೆಲ್ತ್ಗೆ, ರಿಲೇಷನ್ಶಿಪ್ಗೆ, ಮನಿಗೆ ಆ್ಯಂಡ್ ಸ್ವಿಚ್ ವರ್ಡ್ಸ್ಗಳನ್ನ ಬರಿತೀನಿ. ತುಂಬ ಅಫರ್ಮೇಷನ್ಸ್ಗಳು ಮಾಡ್ತೀನಿ. ಪೇಡ್ ಆ್ಯಂಡ್ ಅನ್ಪೇಡ್ ಬಿಲ್ ಬರಿತೀನಿ. ಹಾಗೆ ಇವತ್ತು ನಾನು ತುಂಬ ಡೀಪಾಗಿ ಗ್ರ್ಯಾಟಿಟ್ಯೂಡ್ ತೋರಿಸಿದ್ದು ರೇಖಾ ಕಿಚನ್ ಅವ್ರಿಗೆ. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ಹೋಮ್ ಮೇಡ್ ಫುಡ್ ಅಂತ ಹೇಳಿ ತುಂಬ ಡೀಟೇಲಾಗಿ ಅವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿದೆ, ತುಂಬ ಡೀಪಾಗಿ. ಯಾಕೆಂತ ಹೇಳಿದ್ರೆ ರೀಸೆಂಟಾಗಿ ನಾನು ರೇಖಾ ಕಿಚನಿಂದ ಫುಡ್ಡನ್ನ ಟ್ರೈ ಮಾಡ್ತಾಯಿದ್ದೀನಿ. ಲಂಚ್ ಆ್ಯಂಡ್ ಡಿನ್ನರ್ ಬರುತ್ತೆ, ತುಂಬ ಯಮ್ಮಿ ಆಗಿದೆ. ಸೊ ಹೆಲ್ದಿ ಕ್ರೇವಿಂಗ್ ಮಾಡಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ನನಗೆ 1 ವೀಕಿಂದ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರೇಖಾ ಅವರೇ. ಹಾಗೆ ಇವತ್ತು ತುಂಬ ಆರ್ಡರ್ಸ್ ಬಂದಿತ್ತು. ಸೊ ಸಿನಮನ್ ಆಯಿಲ್ನ ಫಿಲ್ ಮಾಡ್ತಾ ಇದ್ದೆ. ಹಾಗೆ ಊರಿಂದ ನಾನು ಸಿನಮನ್ ಆಯಿಲ್ನ ತರಿಸ್ಕೊಳ್ಳೋದು ನನ್ನ ಕೊಡಗಿನಿಂದ. ಸಿನಮನ್ ಆಯಿಲ್ ಆಗಿರ್ಬೋದು, ಸಿನಮನ್ ಪೌಡರ್ ಆಗಿರ್ಬೋದು, ಬೇ ಲೀಫ್ ಆಗಿರ್ಬೋದು, ಎಲ್ಲ ಎನರ್ಜೈಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಮೆಟೀರಿಯಲ್ಸ್ಗಳನ್ನೆಲ್ಲ ನಾನು ಎವ್ರಿ ಡೇ ಡಿಸ್ಪ್ಯಾಚ್ ಮಾಡ್ತಿರ್ತೀನಿ. ಇವತ್ತು ಸ್ವಲ್ಪ ಯೂಜ್ ಆರ್ಡರ್ಸ್ ಬಂದಿತ್ತು ಸಿನಮನ್ ಆಯಿಲ್. ಯಾಕೆಂದರೆ ರೀಸೆಂಟಾಗಿ ವರ್ಕ್ಶಾಪ್ಗಳಲ್ಲಿ 5 ಡೇಸ್ ಆಫ್ ವರ್ಕ್ಶಾಪ್ಗಳಲ್ಲಿ ನಾನು ಬೇ ಲೀಫ್ ಬಗ್ಗೆ, 369 ಮೆಥಡ್ ಬಗ್ಗೆ, ಕ್ಯಾಂಡಲ್ಸ್ಗಳ ಬಗ್ಗೆ ಹೇಳ್ಕೊಡೋದ್ರಿಂದ ಯಾವಾಗ ವರ್ಕ್ಶಾಪ್ಗಳು ಯಾವ ರೀತಿ ಹೋಗುತ್ತೆ ಅದ್ರ ಮೇಲೆ ನನಗೆ ಆರ್ಡರ್ಸ್ ಬರುತ್ತೆ. ಇವತ್ತು ಸಿನಮನ್ ಆಯಿಲ್ನ ನೀಟಾಗಿ ಎಲ್ಲ ಕವರ್ಡ್ ಮಾಡಿ, ಕ್ಲೆನ್ಸ್ ಮಾಡಿ, ಎಲ್ಲ ತರಿಸ್ಬಿಟ್ಟು ನೀಟಾಗೆಲ್ಲ ಪ್ಯಾಕೇಜ್ ಮಾಡಿ ಡಿಸ್ಪ್ಯಾಚ್ ಮಾಡಿದೆ. ಹಾಗೆ ಎವ್ರಿ ಡೇ ನನಗೆ ಕ್ರಿಸ್ಟಲ್ಸ್ ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಸೊ ನೀವು ಯಾವುದೇ ಥರ ನಿಮಗೆ ಕ್ರಿಸ್ಟಲ್ಸ್ ಬೇಕಿದ್ರೂ ಎನ್ಕ್ವೈರಿ ಮಾಡ್ಬೋದು. ಸೊ ಇವತ್ತು ನನಗೆ ಕ್ರಿಸ್ಟಲ್ಸ್ ಸಹ ಆರ್ಡರ್ಸ್ ಇತ್ತು. ಸೊ ಪ್ರತಿಯೊಂದು ಕ್ರಿಸ್ಟಲ್ಸ್ಗೂ ಅವ್ರ ಹೆಸರು ತೊಗೊಂಡು ಎನರ್ಜೈಸ್ ಮಾಡಿ, ಕ್ಲೆನ್ಸ್ ಮಾಡಿ, ಸೊ ಒಳ್ಳೆ ಇಂಟೆನ್ಷನ್ಸ್ ಕೊಟ್ಟು ನಾವು ಅದನ್ನ ಡಿಸ್ಪ್ಯಾಚ್ ಮಾಡ್ತೀವಿ. ಇವತ್ತು ಮಧುರಾ ಜೈನ್ ಅನ್ನೋರು, ಸೊ ಅವರು ಅವರ ಕಸಿನ್ಸ್ಗೆ, ಅವ್ರ ಫ್ರೆಂಡ್ಸಿಗೆ ಒಂದೇ ಥರ ಎಲ್ಲರೂ ಟ್ವಿನ್ನಿಂಗ್ ಥರ ಒಂದೇ ಕ್ರಿಸ್ಟಲ್ ಆರ್ಡರ್ ಮಾಡಿದ್ದು, ಅದನ್ನು ಡಿಸ್ಪ್ಯಾಚ್ ಮಾಡಿದೆ. ಹಾಗೆ ತುಂಬ ಸೊ ಇದು ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಆರ್ಡರ್ಸ್ ಜಾಸ್ತಿನೇ ಇತ್ತು. ಬೇಲೀಫ್ಗೆ, ಸೇಜ್ಗೆ ಆ್ಯಂಡ್ ಕ್ರಿಸ್ಟಲ್ ಬ್ರಾಸ್ಲೆಟ್ಸ್ಗಳಿಗೆ, ಜಿಬುಚಾಮ್ಗೆ, ಸಿಟ್ರಿನ್ಗೆಲ್ಲ. ಸೊ ನಾವು ಆಲ್ ಓವರ್ ಲೈಕ್ ಎಲ್ಲ ಕಡೆ ಕರ್ನಾಟಕ ಆಗಿರ್ಬೋದು, ಲೈಕ್ ತೆಲಂಗಾಣ ಆಗಿರ್ಬೋದು, ತಮಿಳ್ನಾಡಿಗೆ ಆಗಿರ್ಬೋದು, ಹೈದ್ರಾಬಾದಿಗೆ ಆಗಿರ್ಬೋದು, ಸ್ವಲ್ಪ ಎಲ್ಲ ಕಡೆಗೂ ನಮ್ಮ ಕ್ರಿಸ್ಟಲ್ಸ್ಗಳಿಗೆ ತುಂಬ ಡಿಸ್ಪ್ಯಾಚ್ ಆಗ್ತಿತ್ತು. ಇದು ಮೈಸೂರಿಗೆ ಯಾರೋ ಒಬ್ಬರು ಲೈಕ್ ಲೆಕ್ಚರರ್ ಬಂದು ತುಂಬ ಒಂದೇ ಥರ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕ್ಲಿಯರ್ ಕಾರ್ಡ್ಸ್ಗಳನ್ನ ಅವರು ಗಿಫ್ಟ್ ಮಾಡ್ತಿದ್ರು, ಏನೋ ನಂಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಹೆಸರು ಕೊಟ್ಟಿದ್ರು. ಸೊ ಅವ್ರ ಹೆಸರಿಗೆ ನಾವು ಕ್ಲೆನ್ಸ್ ಮಾಡಿ, ಎನರ್ಜೈಸ್ ಮಾಡಿ, ಆ ಸ್ಟೂಡೆಂಟ್ಸ್ಗೆಲ್ಲ ಒಳ್ಳೇದಾಗಲಿ ಅಂತ ಪ್ಯೂರ್ ಇಂಟೆನ್ಷನ್ಸ್ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಎವ್ರಿ ಒನ್. ಸೊ ಎಲ್ಲನೂ ತೊಗೊಂಡೋಗಿ ನಾನು ಕೊರಿಯರ್ ಮಾಡಿಬಿಟ್ಟು ಬಂದೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ನಾನು ಬಂದಿದ್ದು, ಹೊರಗಡೆ ಬಂದ್ವಿ. ಲೈಕ್ ನಾನು ಚಂದು ನಮ್ಮ ಒಂದು ಸಿಟ್ಔಟಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇವತ್ತು ನನ್ನ ಒಂದು ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು. ನನ್ನ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಋತ್ವಿಕ್ ಅಂತ ಕುಶಾಲ್ ನಗರಲ್ಲಿ ಓದಿದ್ದು. ನಾನು ಅವನು LKG ಇಂದ ಫ್ರೆಂಡ್ಸು. ಸೊ ಚೈಲ್ಡ್ಹುಡ್ ಫ್ರೆಂಡ್ಸು, ನೇಟಿವ್ ಫ್ರೆಂಡ್ಸು ಇಬ್ಬರು. ಸೊ ಅವನು ಬಂದ. ಹಾಯ್ ಋತ್ವಿಕ್, ನನ್ನ ಸ್ಕೂಲ್ ಫ್ರೆಂಡ್ ಇವನು. LKG ಫ್ರೆಂಡು, LKG ಇಂದ ಫ್ರೆಂಡ್. ಬೈ ಭಾರತ್ ಮಾತಾ ಸ್ಕೂಲ್ ಅಂತ ಹೇಳು, ನಮ್ಮ ಸ್ಕೂಲ್ ಫೇಮಸ್ ಈಗ. ಹಾಯ್, ಇದು ನನ್ನ LKG ಫ್ರೆಂಡು, ಭಾರತ್ ಮಾತಾ ಸ್ಕೂಲಿಂದ ಫ್ರೆಂಡು, ಕುಶಾಲ್ ನಗರ್ ಫ್ರೆಂಡು. ಒಬ್ಬ ಫ್ರೆಂಡು ಇರೋದು ನನಗೆ ಇವಾಗ LKG ಇಂದ 35 ಇಯರ್ಸ್ ಆಯ್ತಿದೆ. ನಾವಿರೋ ಕಡೆ ಯಾವಾಗಲೂ ನಗು ತುಂಬ್ಕೊಂಡಿರುತ್ತೆ. ನಾವು ಗಾಸಿಪ್ಸ್ ಅಂತೂ ಮಾಡೋದೇ ಇಲ್ಲ. ಯಾವಾಗಲೂ ನಗಾಡ್ಕೊಂಡು, ಫನ್ ಮಾಡಿಕೊಂಡು, ಕೊಟ್ಲೆ ಮಾಡಿಕೊಂಡು, ಇವನಿಗಂತೂ ತುಂಬ ಗೋಳಿಕೊಳ್ತಾ ಇದ್ವಿ. ಸೊ ಅವನ ಒಂದು ಸಮಾಚಾರಗಳು, ಕೊಡಗಿನಿಂದ ಬಂದಿರ್ತಾನೆ. ಸೊ ಅವನ ಒಂದು ಸಮಾಚಾರ ಏನಿದೆ ಅಲ್ಲಿ ಕುಶಾಲನಗರದಲ್ಲಿ, ಆಗ ಬ್ಯಾಂಗ್ಳೂರು ವಿಷಯಗಳು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋ ವೀಡಿಯೋಸ್ಗಳೆಲ್ಲ ತೊಗೊಂಡ್ವಿ. ಹಾಗೆ ನಮ್ಮ ಚಂದು ಇರೋ ಕಡೆ ಅಂತೂ ನಗು ನಿಮ್ಗೆ ಗೊತ್ತಲ್ಲ, ಯಾವಾಗಲೂ ನಗಾಡ್ಸ್ಕೊಂಡಿರ್ತಾಳೆ. ಸೊ ತುಂಬ ಹೊತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವೆಲ್ಲ. ಸ್ಕೂಲ್ ಡೇಸ್ಗಳೆಲ್ಲ ರೀಕಾಲ್ ಮಾಡ್ಕೊಂಡಂಗಾಯಿತು.
ನನ್ನ ಒಂದು ಲೈಫಲ್ಲಿ ಈಸ್ ವೆರಿ ಸ್ಪೆಷಲ್ ಪರ್ಸನ್ ಟು ಮೀ. ನನಗೆ ತುಂಬ ಕಡಿಮೆ ಫ್ರೆಂಡ್ಸ್ ಇರೋದು, ವೆರಿ ಕೌಂಟ್ ಮಾಡಿದ್ರು ಒಂದು ಫಿಂಗರ್ಸಲ್ಲಿ ಒಂದು 10 ಮೆಂಬರ್ಸು ಇಲ್ಲ ಆ್ಯಕ್ಚುಲಿ. ಸೊ ಅದರಲ್ಲಿ ಇವನು ನನಗೆ ಒಂದು ಚೈಲ್ಡ್ಹುಡ್ಡಿಂದ ಇವತ್ತಿನವರೆಗೂ ಅದೇ ಒಂದು ಬಾಂಡೇಜ್ ನಾವಿದ್ದೀವಿ. ಆ್ಯಂಡ್ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡೋದೇ ಒಂಥರ ಖುಷಿ. ಹಾಗೆ ಋತ್ವಿಕ್ಗೆ, ಚಂದುನ, ಕಾವ್ಯನ, ಹಾಗೆ ಕಾವ್ಯನ ಸಿಸ್ಟರ್ನ ಸಹ ಇಂಟ್ರಡ್ಯೂಸ್ ಮಾಡಿಸಿದ್ವಿ, ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡು. ಸೊ ಅವನಿಗೆ ಅಲ್ಲಿಂದ ಹಾಗೆ ಬಾಯ್ ಹೇಳಿ ಕಳಿಸ್ಕೊಟ್ವಿ. ಸೊ ಅಲ್ಲಿಂದ ನಾವು ಕುತ್ಕೊಂಡು ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ತುಂಬ ತಂಪಾಗಿ ಗಾಳಿ ಬೇರೆ ಬರ್ತಿತ್ತು. ನಾನು ಕಾವ್ಯ ಮಾತಾಡ್ತಾ ಇದ್ವಿ. ಹಾಗೆ ತುಂಬ ಹೊಟ್ಟೆ ಅಂತೂ ಹಸಿತಾ ಇತ್ತು. ಏನಾದ್ರು ಆರ್ಡರ್ ಮಾಡು ಕಾವ್ಯ ಅಂದ್ಕೊಂಡು ಗೋಳಿಕೊಳ್ತಾ ಇದ್ವಿ. ತಗೊಂಡು ಈ ಕಡೆ ಲೇಕ್ ಕಡೆ ಬನ್ನಿ, ಈಚೆ ಹೋಗ್ಬೇಡಿ. ಮತ್ತೆ ಆರ್ಡರ್ ಮಾಡ್ತಿದ್ದಾಳೆ. ಮಾಲ್ ಒಳಗಿಂದಾನೆ, ಮಾಲ್ ಒಳಗಿಂದಾನೆ ಲೇಕ್ ಒಳಗೆ. ಇವಾಗ ತಾನೇ ಒಂದು ಸ್ವಯಂಬಲ ಮುಗೀತು. ಸೊ ಡಿಸ್ಕಷನ್ ಆಗ್ತಾ ಇದೆ ಯಾರಿಗೆ ಅಂತ. ನನಗಂತೂ ಅಲ್ಲ, ಇವಳಿಗ ಅಥವಾ ಇವಳಿಗ ಕೇಳಿಸ್ತಾ ಇಲ್ಲ. ಬಿಸಿ. ಸೊ ಆದಷ್ಟು ಬೇಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀವಿ. ಸರಿ ಸರಿ ಸರಿ. ಪಾಪ ಇಲ್ಲೊಂದು ಚಿಕ್ಕ ಹುಡುಗಿ ಇದೆ. ಸೊ ಈ ಚಿಕ್ಕ ಹುಡುಗಿ ನಾವು ಹೇಳೋದಕ್ಕೆಲ್ಲ ಪಾಪ ಎಲ್ಲ ಒಳಗೊಳಗೆ ನಗ್ತಾ ಇದೆ. ಇಷ್ಟು ಓಕೆ. ಅಲ್ಲಿಂದ ಆರ್ಡರ್ ಮಾಡಿ ಅಲ್ಲಿಗೆ ಹೋಗಿ ತೊಗೊಂಡು ಬರೋಕ್ಕಾಗದೆ ಈ ವೆಣ್ಣು ಹೊಟ್ಟೋಯ್ತಲ್ಲ ಆ ಕಡೆ. ಆ ವೆಣ್ಣು ಡೆಲಿವರಿ ಬಾಯ್ಗೆ ಆರ್ಡರ್ ಮಾಡಿ ಇವತ್ತಿನ ಟ್ರೀಟ್ ಬಂದು ಕಾವ್ಯಂದು. ಸೊ ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಿತ್ತು, ತುಂಬ ಮಾತಾಡಿದ್ವಿ, ನಗಾಡಿದ್ವಿ, ಅಲ್ಲೇ ಇದ್ವಿ, ಎಲ್ಲೂ ಹೊರಗಡೆ ಎದ್ದೋಗ್ಲಿಲ್ವಲ್ಲ, ಅಲ್ಲೇ ಸಿಟ್ಔಟಲ್ಲಿ ಕುತ್ಕೊಂಡಿದ್ವಿ. ಸೊ ಹಾಗಾಗಿ ಆರ್ಡರ್ ಮಾಡ್ಕೊಂಡ್ವಿ. ಸೊ ಕಾವ್ಯನ ಟ್ರೀಟ್ ಇವತ್ತು ಮೆಕ್ಡೊನಾಲ್ಡಿಂದ ವೆಜ್ ಬರ್ಗರ್ ಆ್ಯಂಡ್ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿದ್ಲು. ಎಲ್ಲರೂ ಅಲ್ಲೇ ತಂಪಾಗಿತ್ತು ಅಂತ ಅಲ್ಲೇ ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಎಲ್ಲರೂ ಹೊರಟು. ಚಂದುನ ಬಾಯ್ ಅಂತ ಹೇಳಿ ಅಲ್ಲಿಂದ ನಾನು ಮನೆಗೆ ಬಂದೆ. ಕ್ವಿಕ್ಕಾಗಿ ಬೇಗ ಮೈಸೂರು ಸಿಲ್ಕ್ ಸ್ಯಾರೀಸ್, ಬ್ಯಾಗು, ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೊರಟಿದ್ದು ಮೈಸೂರು ಕಡೆಗೆ. ನಾಳೆ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ ಮುಗಿಯುತ್ತೆ. ಆ್ಯಂಡ್ ನ್ಯೂ ಮೂನ್, ಇನ್ನೇನು ಎಲ್ಲ ದಿನಗಳು ಚೆನ್ನಾಗಿದೆ. ಈ ವರ್ಷ ಕಣ್ಮುಚ್ಚಿ ಕಣ್ಬಿಡೋಸ್ಗೆ ಬಂದೇ ಬಿಡ್ತು. ಸೊ ಕ್ವಿಕ್ಕಾಗಿ ಡೇಸ್ಗಳು ಓಡ್ತಾ ಇದ್ದೆ. ಹಾಗೆ ನನ್ನ ಡೇ ಅಂತೂ ವೆರಿ ಪ್ರೊಡಕ್ಟಿವ್ ಆಗಿತ್ತು, ತುಂಬ ಖುಷಿಯಾಗಿತ್ತು. ಹಾಗೆ ನವರಾತ್ರಿ ಅಂತ ವೆರಿ ಎಕ್ಸೈಟೆಡ್ ಆಗಿದ್ದೀನಿ. ಚಾಮುಂಡಮ್ಮನ ನೋಡೋಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮನೆಯೊಳಗೆ ಬರೋವರೆಗೂ ಇರು. ಆಯ್ತು ಸಮಾಧಾನ. ವಾರ್ ಬೇಬಿ ಅದು ಭೀಮಾ ನೋಡ್ತೀಯ, ಚಾರ್ಲಿ ನೋಡಲ್ಲ ನೀನು. ಭೀಮಾ ಮನೆಗೆ ಬಂದ ತಕ್ಷಣ ಪಪ್ಪಿ ವೆಲ್ಕಮ್ ಮಾಡೋ ರೀತಿನೇ ಚಂದ, ಅದು ಅನ್ಕಂಡೀಷ್ನಲ್ ಲವ್. ಹಾಗೆ ನಮ್ಮ ಪಪ್ಪಿಗೆ ಭೀಮನ್ ಮೇಲೆ ಲವ್ ಆಗಿಬಿಟ್ಟಿದೆ. ಯಾವಾಗಲೂ ಮಲ್ಕೊಳ್ಳುವಾಗ ಚಾರ್ಲಿ ನೋಡ್ಕೊಂಡು ಮಲ್ಕೊಳ್ತಿದ್ದ ಪಪ್ಪಿ ಇವತ್ತು ಭೀಮಾ ಅಂತ ವಿಡಿಯೋ ತೋರಿಸಿದ್ರು, ಅದನ್ನು ನೋಡ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಡೇ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್.